ಸೊ ಹಲೋ ಡಿ ಸಿ ಟಿ ಆಸ್ಪಿರೆಂಟ್ಸ್. ಸೊ ಇವತ್ತಿನ ವಿಡಿಯೋದ್ರಲ್ಲಿ ಇನ್ಸ್ಟ್ರಕ್ಷನ್ಸ್ ಏನೇನೆಲ್ಲ ಫಾಲೋ ಮಾಡಬೇಕು, ಡ್ರೆಸ್ ಕೋಡ್ ಆಗಿರ್ಬೋದು, ಯಾವ್ಯಾವ ಐಟಮ್ಸ್ ಬ್ಯಾನ್ ಇದೆ, ಮತ್ತೆ ಎಕ್ಸಾಮ್ ಡೇ ಪ್ರೋಟೋಕಾಲ್ಸ್ ಎಲ್ಲ ಈ ವಿಡಿಯೋದ್ರಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಬಂದು ಸ್ಟ್ರಿಕ್ಟ್ ಡ್ರೆಸ್ ಕೋಡ್. So entire ensure smooth entry into exam hall by adhering to prescribed clothing and footwear guidelines. So ಡ್ರೆಸ್ ಕೋಡ್ ಬಂದ್ಬಿಟ್ಟು ಫಾರ್ ಎಸ್ಪೆಷಲಿ ಬಾಯ್ಸ್ ಅಪ್ಪವೇ ಬಂದು ಹೈಲಿ ಸಜೆಸ್ಟೆಡ್ ಟು ವೇರ್ ಸ್ಲೀವ್ಲೆಸ್ ಶರ್ಟ್ಸ್ ಆರ್ ಸಿಂಪಲ್ ಟಿ ಶರ್ಟ್ಸ್ ವಿತೌಟ್ ಎನಿ ಪಾಕೆಟ್ಸ್. ಫುಲ್ ಸ್ಲೀವ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊವಿಡೆಡ್. ಸೊ ಫುಲ್ ಸ್ಲೀವ್ಸ್ ಶರ್ಟ್ಸ್ ಏನಿರುತ್ತಲ್ಲ ಅದನ್ನ ಹಾಕೊಂಡು ಹೋಗಬೇಡಿ. ಮತ್ತೆ ಪಾಕೆಟ್ಸ್ ಇರುತ್ತಲ್ಲ ಶರ್ಟ್ಸ್ ಅಲ್ಲಿ ಆಗಲಿ ಟಿ ಶರ್ಟ್ಸ್ ಅಲ್ಲಿ. ಸೊ ಆಲ್ಮೋಸ್ಟ್ ಪೋಲೋ ಶರ್ಟ್ ಹಾಕೊಂಡು ಹೋಗಿ ವಿತೌಟ್ ಪಾಕೆಟ್ಲೆಸ್. ಸೊ ಟಿ ಶರ್ಟ್, ಪೋಲೋ ಟಿ ಶರ್ಟ್. ಸೊ ಫಾರ್ಮಲ್ ಶರ್ಟ್ ಹಾಕೊಂಡು ಹೋಗಿ. ಸೊ ಯಾಕೆಪ್ಪ ಅಂತಂದ್ರೆ ಕೆಲವೊಂದು ಸೆಂಟರ್ಸ್ ಅಲ್ಲಿ ಇನ್ವಿಜಿಲೇಟರ್ ಸ್ಟ್ರಿಕ್ಟ್ ಇದ್ರೆ ನಿಮ್ನ ಎಕ್ಸಾಮ್ ಅಲೋ ಮಾಡಕ್ ಕೊಡಲ್ಲ. ಮೋಸ್ಟ್ ಪ್ರಾಬಬ್ಲಿ ಅಲೋ ಮಾಡಕ್ ಕೊಡಲ್ಲ ನಿಮಗೆ ಅಲ್ಲಿ. ಎಕ್ಸಾಮ್ ಹೊರಗಡೆನೆ ನಿಮ್ನ ನಿಲ್ಲಿಸುತ್ತಾರೆ. ಸೊ ಲೋವರ್ ವಿಯರ್ ಜೀನ್ಸ್ ಆರ್ ಸ್ಟ್ರಿಕ್ಟ್ಲಿ ಬ್ಯಾನ್. ಇದು ಅಂತೂ ಗೊತ್ತಿದೆ, ಜೀನ್ಸ್ ಸ್ಟ್ರಿಕ್ಟ್ಲಿ ಬ್ಯಾನ್ ಆಗಿದೆ. ಡು ನಾಟ್ ವಿಯರ್ ಟ್ರೌಸರ್ಸ್ ವಿತ್ ಸೈಡ್ ಪಾಕೆಟ್ಸ್. ಸೊ ಇವಾಗ ಆರ್ ಕಾರ್ಕೋ ಪ್ಯಾಂಟ್ಸ್ ಇವಾಗ ಏನು ಫ್ಯಾಷನ್ ಆಗ್ಬಿಟ್ಟಿದೆಯಲ್ಲ, ಸೈಡಲ್ಲಿ ಪಾಕೆಟ್ಸ್ ಇರೋ ಪ್ಯಾಂಟ್ಸ್, ಟ್ರೌಸರ್ಸ್ ಆಗಲಿ ಕಾರ್ಗೋ ಪ್ಯಾಂಟ್ಸ್ ಆಗಲಿ, ಅವೆಲ್ಲ ಅಲೋ ಇಲ್ಲ. ಆಪ್ಟ್ ಫಾರ್ ಸಿಂಪಲ್ ಫಾರ್ಮಲ್ ಆರ್ ಟ್ರ್ಯಾಕ್ ಪ್ಯಾಂಟ್ಸ್. ಜೀನ್ಸ್ ಪ್ಯಾಂಟ್ ಬದಲು ಸುಮ್ಮನೆ ನೈಟ್ ಪ್ಯಾಂಟ್ಸ್ ಹಾಕೊಂಡು ಹೋಗ್ಬಿಡಿ, ಇಲ್ಲ ಫಾರ್ಮಲ್ ಸಿಂಪಲ್ ಒಂದು ಪೆನ್ಸಿಲ್ ಕಟ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಡಿ. ನೋ ಮೆಟಲ್. ಅವಾಯ್ಡ್ ಕ್ಲಾತಿಂಗ್ ವಿತ್ ಹೆವಿ ಬಟನ್ಸ್, ಮೆಟಲ್ ಜಿಪ್ಪರ್ಸ್ ಆರ್ ಲಾರ್ಜ್ ಬಕಲ್ಸ್. ಸೊ ಜಿಪ್ ಇರೋವಾಗಲಿ ಹೆವಿ, ಇವಾಗ ಫಾರ್ ಎಕ್ಸಾಂಪಲ್ ಡಬಲ್ ಸೈಡೆಡ್ ಪಾಕೆಟ್ಸ್ ಜೀನ್ಸ್ ಶರ್ಟ್ಸ್ ಇಂಥವು ಹಾಕೊಂಡು ಹೋಗೋದು ಆಲ್ಮೋಸ್ಟ್ ಅಲೋ ಮಾಡಿ. ನಿಮಗೆ ಲೇಟರ್ ಗೊತ್ತಾಗುತ್ತೆ ಅದು ಯಾಕೆಪ್ಪ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಆಗೋದು. ಸೊ ಡ್ರೆಸ್ ಕೋಡ್ ಗರ್ಲ್ಸ್. ಸೊ ಗರ್ಲ್ಸ್ ಬಂದ್ಬಿಟ್ಟು ಚೂಡಿದಾರ್ ಹಾಕೊಂಡು ಹೋಗೋದೇ ಬೆಸ್ಟು. ಸೊ ಪ್ರೊಹಿಬಿಟೆಡ್ ಸ್ಟ್ರಿಕ್ಟ್ಲಿ ನೋ ಚೈನ್ಸ್ ನೆಕ್ಲೆಸಸ್. ಯಾವ್ಯಾವೆಲ್ಲ ಗರ್ಲ್ಸಿಗೆ ಪ್ರೊಹಿಬಿಟೆಡ್: ಬ್ರಾಸ್ಲೆಟ್ಸ್, ಇಯರಿಂಗ್ಸ್ ಆರ್ ನಾಯ್ಸ್ ರಿಂಗ್ಸ್. ಆಲ್ ಮೆಟಾಲಿಕ್ ಜ್ಯುವೆಲ್ರಿ ಇಸ್ ಬ್ಯಾಂಡ್ ಫ್ರಮ್ ದಿ ಎಕ್ಸಾಮಿನೇಷನ್ ಹಾಲ್. ಸೊ ಜ್ಯುವೆಲ್ರೀಸ್ ಆಗಿರ್ಬೋದು, ಏನೇ ಆಗಲಿ, ಚೈನ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಎಲ್ಲ ಬ್ಯಾನ್ ಇದೆ ಎಕ್ಸಾಮ್ ಹಾಲಲ್ಲಿ. ಸೊ ಓನ್ಲಿ ಎಕ್ಸೆಪ್ಟ್ ಮಂಗಲಸೂತ್ರ ಈಸ್ ಓನ್ಲಿ ಜ್ಯುವೆಲ್ರಿ ಅಲೌಡ್, ಸ್ಟ್ರಿಕ್ಟ್ಲಿ ಲಿಮಿಟೆಡ್ ಟು ದ ಗರ್ಲ್ಸ್ ಹೂ ಆರ್ ಮ್ಯಾರಿಡ್. ನೋ ಅದರ್ ಎಕ್ಸೆಪ್ಷನ್ ವಿಲ್ ಬಿ ಮೇಡ್. ಸೊ ಮಂಗಲಸೂತ್ರ ಬಿಟ್ಟರೆ ಯಾರ್ಯಾರು ಮ್ಯಾರಿಡ್ ವುಮೆನ್ ಇದ್ದಾರೆ, ಮ್ಯಾರಿಡ್ ಗರ್ಲ್ಸ್ ಇದ್ದಾರೆ, ಸೊ ಅವ್ರಿಗೆ ಒಂದೇ ಮಂಗಲಸೂತ್ರ ಅಲೋ ಇದೆ. ಸೊ ರಿಮೈನಿಂಗ್ ಆಲ್ ನೋ ಜ್ಯುವೆಲರೀಸ್, ನೋ ಚೈನ್ಸ್, ನೋ ನೆಕ್ಲೆಸ್, ನೋ ಬ್ರಾಸ್ಲೆಟ್ಸ್ ಆರ್ ನೋ ಸ್ಮಾರ್ಟ್ ವಾಚ್. Footwear and accessories. So no shoes allowed. Closed footwear, shoes and thick sandals are ಸ್ಟ್ರಿಕ್ಟ್ಲಿ ಬ್ಯಾನ್. ಸೊ ಇವಾಗ ಕ್ರಾಕ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಸೊ ಸ್ಪೋರ್ಟ್ಸ್ ಶೂಸ್ ಆಗಿರ್ಬೋದು, ಮತ್ತು ಸ್ಯಾಂಡಲ್ಸ್ ಆಗಿರ್ಬೋದು, ಇವೆಲ್ಲ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇದೆ. ಸೊ ಸ್ಲಿಪ್ಪರ್ಸ್, ಬೆಟರ್ ಸ್ಲಿಪ್ಪರ್ಸ್ ಆಗಿರ್ಬೋದು, ಇಲ್ಲ ಚಪ್ಪಲ್ಸ್ ಆಗಿರ್ಬೋದು, ರಬ್ಬರ್ ಚಪ್ಪಲ್ಸ್ ಆಗಿರ್ಬೋದು, ಅವನ್ನ ಹಾಕೊಂಡು ಹೋಗಿ. ಸೊ ನೋ ಹ್ಯಾಂಡ್ ಥ್ರೆಡ್ಸ್. ಇದೊಂದು ಅಬ್ಸರ್ವ್ ಮಾಡಬೇಕಾಗಿದೆ ನೀವು. ರಿಲಿಜಿಯಸ್ ಥ್ರೆಡ್ಸ್, ವೆಸ್ಟ್ ಬ್ಯಾಂಡ್ಸ್ ಆರ್ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಆರ್ ನಾಟ್ ಪರ್ಮಿಟೆಡ್. ದೇವರದಂತಂದು ತಾಯ್ತ ಕಟ್ಕೊಂಡು ಹೋದೆ ನಾನು. ಸೊ ವೆಸ್ಟ್ ಬ್ಯಾಂಡ್ಸ್ ಆಗಿರ್ಬೋದು, ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಆಗಿರ್ಬೋದು, ಆರ್ ನಾಟ್ ಪರ್ಮಿಟೆಡ್. ನೋ ಬೆಲ್ಟ್ಸ್. ಅವಾಯ್ಡ್ ವೇರಿಂಗ್ ಥಿಕ್ ಲೆದರ್ ಬೆಲ್ಟ್ಸ್ ವಿತ್ ಲಾರ್ಜ್ ಮೆಟಲ್ ಬಕಲ್ಸ್. Banned and allowed items. Know exactly what can carry into exam all to avoid disqualification. So no watches, analog, digital, smartwatches of any kind of completely prohibited inside ದಿ ಹಾಲ್. ಅನಲಾಗ್ ವಾಚ್ ಆಗಿರ್ಬೋದು, ಇಲ್ಲ ಡಿಜಿಟಲ್ ವಾಚ್ ಆಗಿರ್ಬೋದು, ಇಲ್ಲ ಸ್ಮಾರ್ಟ್ ವಾಚ್ ಆಗಿರ್ಬೋದು, ಇವೆಲ್ಲ ಬ್ಯಾನ್ ಆಗಿದೆ. ನೋ ಕ್ಯಾಲ್ಕುಲೇಟರ್ಸ್. ಡು ನಾಟ್ ಕ್ಯಾರಿ ಕ್ಯಾಲ್ಕುಲೇಟರ್ಸ್, ಲಾಕ್ ಟೇಬಲ್ಸ್ ಆರ್ ಎನಿ ಎಲೆಕ್ಟ್ರಾನಿಕ್ ಕಂಪ್ಯೂಟಿಂಗ್ ಡಿವೈಸಸ್. ಸೊ FX100 ಇರಲಿ, FX991 ಇರಲಿ, ಯಾವುದೇ ಕ್ಯಾಲ್ಕುಲೇಟರ್ಸ್ ಆಗಲಿ, ಸಿಂಪಲ್ ಕ್ಯಾಲ್ಕುಲೇಟರ್ ಇರಲಿ. ಸೊ ನೋ ಡಿಜಿಟಲ್ ಗ್ಯಾಜೆಟ್ ಈಸ್ ಅಲೋಡ್ ಇನ್ ಎಕ್ಸಾಮಿನೇಷನ್ ಹಾಲ್. ನೋ ವಾಟರ್ ಬಾಟಲ್ಸ್ ಅಲೋಡ್. ಸೊ ಇದೊಂದು ಒನ್ ಆಫ್ ಕೇರ್ಫುಲಿ ನೀವು ತಿಳ್ಕೊಬೇಕು. ವಾಟರ್ ಬಾಟಲ್ಸ್ ಅಲೋ ಇಲ್ಲ, ಮುಂಚೆಯಿಂದನೂ ಅಷ್ಟೇ ವಾಟರ್ ಬಾಟಲ್ಸ್ ಅಲೋ ಇಲ್ಲ. ಸೊ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಅಲ್ಲೇ ವಾಟರ್ನ ಪ್ರೊವೈಡ್ ಮಾಡ್ತಾರೆ ನಿಮಗೆ ಮಿಡಿಲ್ ಆಫ್ ಎಕ್ಸಾಮಿನೇಷನ್, ಇಲ್ಲ ನೀವಾಗಲಿ ವಾಟರ್ನ ಕೇಳಿದ್ರೆ ಅವರೇ ಪ್ರೊವೈಡ್ ಮಾಡ್ತಾರೆ ನಿಮಗೆ. ಸೊ ವಾಟರ್ ಬಾಟಲ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಕ್ಯಾರಿ ಮಾಡಿದರೆ ಕೂಡ ನೀವು ಹೊರಗಿಟ್ಟೋಗಿ ಹೋಗ್ಬೇಕು. ಎಕ್ಸಾಮಲ್ಲಿ ಯಾವುದೇ ರೀತಿ ವಾಟರ್ ಬಾಟಲ್ಸ್ ಅಲೋ ಇಲ್ಲ.
ಪರ್ಮಿಟೆಡ್ ಸ್ಟೇಷನರಿ ಬಂದ್ಬಿಟ್ಟು ಬಾಲ್ ಪಾಯಿಂಟ್ ಪೆನ್ಸ್ ಓನ್ಲಿ, ಬ್ಲ್ಯಾಕ್ ಅಥವಾ ಬ್ಲೂ ಪಾಯಿಂಟ್ ಬಾಲ್ ಪಾಯಿಂಟ್ ಪೆನ್ ಫಾರ್ ಮಾರ್ಕಿಂಗ್ ಒ ಎಮ್ ಆರ್. ಜೆಲ್ ಪೆನ್ ಮತ್ತು ಇಂಕ್ ಪೆನ್ ಅಲೋ ಇಲ್ಲ. ಇದು ಮ್, ಇದು ಅಬ್ಸರ್ವ್ ಮಾಡಿ ನೀವು. ಅಬ್ಸರ್ವ್ ಮಾಡಬೇಕಾಗಿದ್ದು ಏನಪ್ಪ ಅಂತಂದರೆ ಜೆಲ್ ಪೆನ್ ಮತ್ತು ಇಂಕ್ ಪೆನ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ಮತ್ತೆ ನೀವು ಜೆಲ್ ಪೆನ್ ಆಗಲಿ ಇಂಕ್ ಪೆನ್ ತಗೊಂಡೋದ್ರೆ ಮತ್ತೆ ನೀವು ಒಂದು ವೇಳೆ ಅವರು ಅಲೋ ಮಾಡಿದ್ರು ಕೂಡ ನಿಮಗೆ ಸ್ವಲ್ಪ ಡೇಂಜರ್. ಯಾಕಪ್ಪ ಅಂತಂದರೆ ನೀವು ಒ ಎಮ್ ಆರ್ ಶೀಟ್ಸಲ್ಲಿ ಶೇಡ್ ಮಾಡಬೇಕಾದಾಗೆ ಜೆಲ್ ಪೆನ್ ಮತ್ತು ಬಾಲ್ ಪೆನ್ ಹೆವಿ ಟೈಮ್ ತಗೊಳುತ್ತೆ ಅದು ಡ್ರೈ ಆಗೋಕ್ಕೆ. ಬೈ ಚಾನ್ಸ್ ನೀವೇನಾದರೂ ಎಲ್ಲ ಆನ್ಸರ್ಸ್ ಎಲ್ಲ ಕರೆಕ್ಟ್ ಮಾಡಿ ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ಅಟೆಂಪ್ಟ್ ಮಾಡಿ ಒಂದು ವೇಳೆ ಅಟ್ ದ ಎಂಡ್ ಸಬ್ಮಿಟ್ ಮಾಡಿದ ತಕ್ಷಣ ವಿತ್ ಏನೋ ಸ್ವಲ್ಪ ಏನೋ ಫಾರ್ ಎಕ್ಸಾಂಪಲ್ ಶೇಡ್ ಏನಾದರೂ ಎರೇಸ್ ಆಗೋದಾಗಲಿ ಸ್ಪ್ಲಿಟ್ ಆಗೋದಾಗಲಿ, ಯಾಕಂದರೆ ಜೆಲ್ಲಿಂಕ್ ಬಾಲಿಂಕ್ ಅಂದ್ರೆ ಹಾಗೆ. ಸೊ ಮಾರ್ಕ್ಸ್ ಕಳ್ಕೊತೀರ. ಸೊ ಅದಕ್ಕೆ ಜೆಲ್ಲಿಂಕ್ ಮತ್ತು ಇಂಕ್ ಪೆನ್ ಇವನ್ನ ತಗೊಂಡು ಎಕ್ಸಾಮ್ ಹಾಲಲ್ಲಿ ತಗೊಂಡು ಹೋಗಬೇಡಿ. ಸೊ ಅಡ್ಮಿಟ್ ಕಾರ್ಡ್ ಆ್ಯಂಡ್ ಐ ಡಿ, ಎನ್ಶೋರ್ ಯು ಹ್ಯಾವ್ ಪ್ರಿಂಟೆಡ್ ಅಡ್ಮಿಟ್ ಕಾರ್ಡ್ ಆ್ಯಂಡ್ ವ್ಯಾಲಿಡ್ ಗೌರ್ನಮೆಂಟ್ ಫೋಟೋ ಐ ಡಿ. ಸೊ ಇದು ಮಾತಾಡ್ತೀನಿ. ಅಡ್ಮಿಟ್ ಕಾರ್ಡ್ ಅಂದರೆ ಅದೇ ಹಾಲ್ ಟಿಕೆಟ್. ಸೊ ಕ್ವಿಕ್ ಸಮ್ಮರಿ ಫುಟ್ವೇರ್ ಬಂದ್ಬಿಟ್ಟು ಸ್ಲಿಪ್ಪರ್ಸ್. ಓಕೆ, ಸ್ಲಿಪ್ಪರ್ಸ್ ಅಷ್ಟೇ ಹಾಕೊಂಡೋಗಿ. ಬಾಯ್ಸ್ ವಿಯರ್ ಪಾಕೆಟ್ಲೆಸ್ ಹಾಫ್ ಸ್ಲೀವ್ ಆಗಿರ್ಬೋದು. ಗರ್ಲ್ ಆರ್ಮೆಂಟ್ಸ್ ಓನ್ಲಿ ಮಂಗಲ್ ಸೂತ್ರ ಅಲೌಡ್ ಫಾರ್ ಮ್ಯಾರಿಡ್ ವುಮೆನ್. ಚೈನ್ಸ್ ಆರ್ ನೆಕ್ಲೆಸಸ್ ಆರ್ ನಾಟ್ ಅಲೌಡ್. ಆಕ್ಸೆಸರೀಸ್ ನೋ ಡಿಜಿಟಲ್ ಆಕ್ಸೆಸರೀಸ್ ಆರ್ ಅಲೌಡ್. ಸ್ಟೇಷನರಿ ಆ್ಯಂಡ್ ವಾಟರ್ ಬಾಲ್ ಪಾಯಿಂಟ್ ಪೆನ್ ಮತ್ತು ಜೆಲ್ ಪೆನ್ ಆರ್ ಇಂಕ್ ಪೆನ್ ಆರ್ ವಾಟರ್ ಬಾಟಲ್ಸ್ ಆರ್ ನಾಟ್ ಅಲೌಡ್. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಯಾರಿ ಯುವರ್ ಆಧಾರ್ ಕಾರ್ಡ್ ಆರ್ ಫೋಟೋ ಐ ಡಿ ಲೈಕ್ ಪಾನ್ ಕಾರ್ಡ್ ಆರ್ ವೋಟರ್ ಐ ಡಿ ಕಾರ್ಡ್. ಸೊ ಇವಾಗ ಎಕ್ಸಾಮ್ ಎಂಟರ್ ಆದ ತಕ್ಷಣವೇ ಸ್ಕ್ರೀನಿಂಗ್ ಮಾಡ್ತಾರೆ ನಿಮಗೆ. ಸೊ ಸ್ಕ್ರೀನಿಂಗಲ್ಲಿ ಅವ್ರು ಬಂದುಬಿಟ್ಟು ನಿಮ್ಮ ಫೇಸ್ನ ತಮ್ಮ ಡೇಟಾದ್ರೆ ನಿಮ್ಮ ಫೇಸ್ನ ಸ್ಕ್ರೀನಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾರೆ KE ವೆಬ್ಸೈಟಲ್ಲಿ. ಸೊ ಸ್ಕ್ರೀನಿಂಗಲ್ಲಿ ಸೊ 1 ಅವರ್, ಬೆಸ್ಟ್ ಕೇಸ್ 1 ಅವರ್ ಮುಂಚೆನೇ ಎಕ್ಸಾಮ್ ಹಾಲ್ ಹತ್ರ ಅರೈವ್ ಆಗಿ. ಸೊ ಲಾಸ್ಟ್ 15 ನಿಮಿಷಕ್ಕೆ ಹೋಗ್ತೀನಿ ಅಂತಂದ್ರೆ ನೀವು ಪ್ರಾಬ್ಲಮ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ವಿತಿನ್ 15 ಮಿನಿಟ್ಸ್ ಬಿಫೋರೇ ಕ್ಯಾಂಡಿಡೇಟ್ಸ್ಗಳು ಎಕ್ಸಾಮ್ ಹಾಲಲ್ಲಿ ಎಂಟರ್ ಆಗ್ಬಿಟ್ಟಿರ್ತಾರೆ. ಸೊ ಸ್ಕ್ರೀನಿಂಗ್ ಅವೆಲ್ಲ ಪ್ರೊಸೆಸ್ಸಿಗೆ ಮಿನಿಮಮ್ ಒಂದು 30 ಮಿನಿಟ್ಸ್ ಇರುತ್ತೆ. ಸೊ ವರಸ್ಟ್ ಕೇಸ್ 30 ಮಿನಿಟ್ಸ್ ಮುಂಚೆನೇ ಇರಲಿ. ಬೆಸ್ಟ್ ಕೇಸ್ 1 ಅವರ್ ಇಲ್ಲ ಮುಂಚೆ ಇದ್ದರೆ ಇನ್ನೂ ಒಳ್ಳೆಯದು. ಸೊ ಇಷ್ಟೇ ಈ ವಿಡಿಯೋದ್ರಲ್ಲಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಸೊ ಆಪ್ಷನ್ ಎಂಟ್ರಿ ಎಕ್ಸಾಮ್ ಆಗಿದ್ದ ಕೂಡಲೇ ಕೌನ್ಸ್ಲಿಂಗ್ ಪ್ರೊಸೆಸ್ನ ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಆಪ್ಷನ್ ಎಂಟ್ರಿ ಇದೊಂದು ಒಂದೇ ಒಂದು ವೆಬ್ಸೈಟೇ ತಯಾರು ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಪ್ರಾಕ್ಟೀಸ್ ಹೌ ಟು ಡೂ ಆಪ್ಷನ್ ಎಂಟ್ರಿ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ನನಗೆ. ಸ್ವಲ್ಪ ಮಲ್ಟಿಪಲ್ ಪೀಪಲ್ಸ್ ಜೊತೆ ಮಾತಾಡಿ ಸ್ವಲ್ಪ ವೆಬ್ಸೈಟ್ನ ಡೆವಲಪ್ ಮಾಡಬೇಕು. ಸೊ ಫ್ರೀಯಾಗೇ ಬಿಡ್ತೀನಿ ನಾನು, ₹1 ಏನು ಚಾರ್ಜ್ ಮಾಡಲ್ಲ. So thanks for watching. If you like this video, please share and subscribe to my channel. Thanks for watching.